ಮಲಗಿದಾಗ ಬಾರದ ನಿದ್ರೆ ಕುಳಿತಾಗ ಬರಬಹುದು. ದುಡಿಯುವಾಗ ಸಿಗದ ಸಂಪತ್ತು ಸುಮ್ಮನಾದಾಗ ಬರಬಹುದು. ನಡೆಯುವಾಗ ಸಿಗದ ವೇಗ ನಿಂತ ಮನಸ್ಸಿಗೆ ಸಿಗಬಹುದು. ಬೆಳೆಯುವಾಗ ಸಿಗದ ಗೌರವ ಇಳಿಯುವಾಗ ಸಿಗಬಹುದು. ಕಲಿಯುವಾಗ ಸಿಗದ ವಿದ್ಯೆ ಕಾಲಾಂತರದಲ್ಲಿ ಪ್ರಾಪ್ತ ಆಗಬಹುದು. ಒಂದೊಂದು ಸಾರಿ ಹೊಟ್ಟೆ ತುಂಬ ಉಂಡು ದಿಂಬು ಹಾಸಿಗೆ ಮೇಲೆ ಸುಖವಾಗಿ ಮಲಗಿದರೂ ಕೂಡ ನಿದ್ದೆ ಬರುವುದಿಲ್ಲ. ಒಮ್ಮೊಮ್ಮೆ ಹೀಗೂ ಆಗುತ್ತದೆ. ಎಲ್ಲಿಯಾದರೂ ಕುಳಿತಾಗ ಗೊತ್ತಿಲ್ಲದೆ ನಿದ್ದೆ ಬಂದು ನಮ್ಮನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ. ಈ ರೀತಿಯೂ ಆಗ್ತದೆ. ಇನ್ನು ಮುಂದೆ ದುಡಿಯುವಾಗ ಬರದ ಸಂಪತ್ತು ಸುಮ್ಮನಾದಾಗ ಬರಬಹುದು ಅಂತಂದರೆ, ಮೊದಲು ರಾತ್ರಿ ಹಗಲು ಕಷ್ಟಪಟ್ಟು ಸರ್ಕಾರಿ ನೌಕರರು ದುಡಿಯುವಾಗ ತಿಂಗಳಿಗೆ ಕೇವಲ 5-10 ರೂಪಾಯಿ ಮಾತ್ರ ಸಂಬಳ ಸಿಗುತ್ತಾ ಇತ್ತು. ಈಗ ಅವರ ನಿವೃತ್ತ ಜೀವನದಲ್ಲಿ ಅದರ 100 ಪಟ್ಟು ಅಂದರೆ 25,000-30 ಸಾವಿರ ನಿವೃತ್ತಿ ವೇತನ ಇದೆ. ನಡೆಯುವಾಗ ಸಿಗದ ವೇಗ ನಿಂತ ಮನಸ್ಸಿಗೆ ಸಿಗಬಹುದು ಅಂತಂದರೆ, ವಿವಿಧ ಗಾಡಿಗಳು, ವಿಮಾನ, ರಾಕೆಟ್, ವಿದ್ಯುತ್ ಇವು ಎಲ್ಲದಕ್ಕೂ ಮಿಗಿಲಾದ ವೇಗ ಸುಮ್ಮನೆ ನಿಂತಿರುವ ಮನಸ್ಸಿಗೆ ಸಿಗಬಹುದು. ಅದು ಮಿಂಚಿನ ವೇಗಕ್ಕಿಂತಲೂ ಅಧಿಕ ಇದೆ. ಬೆಳೆಯುವಾಗ ಸಿಗದ ಗೌರವ ಇಳಿಯುವಾಗ ಸಿಗಬಹುದು ಅಂತಂದರೆ, ರಾಜಕೀಯ ವ್ಯವಸ್ಥೆಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗೆ ಆ ಪದವಿಯಲ್ಲಿ ಇರುವಾಗ ಸಿಗದ ಗೌರವ, ಪ್ರಶಸ್ತಿ ನಿವೃತ್ತನಾದಾಗ ಸಿಗಬಹುದು. ಕಲಿಯುವಾಗ ಸಿಗದ ವಿದ್ಯೆ ಕಾಲಾಂತರದಲ್ಲಿ ಪ್ರಾಪ್ತ ಆಗಬಹುದು. ಅಂದರೆ ಜಿನೇಂದ್ರರ ಶಾಸನದ ಒಂದು ವಿಶೇಷ ರಹಸ್ಯ ಇದೆ. ಯಾರು ಶ್ರದ್ಧೆ, ಭಕ್ತಿ, ವಿನಯದಿಂದ ಗುರುಗಳಿಂದ ಶಾಸ್ತ್ರ ಅಧ್ಯಯನ ಮಾಡುವರೋ ಪ್ರಮಾದ ವಶದಿಂದ ಅದು ಈಗ ಮರೆತು ಹೋದರೂ ಕೂಡ ಮರುಭವಗಳಲ್ಲಿ ಸುಲಭವಾಗಿ ಪ್ರಕಟವಾಗುತ್ತದೆ. ಉದಾಹರಣೆಗೆ, ಶಾಸ್ತ್ರದ ಭಕ್ತಿ ಮಾಡಿ ಅದನ್ನು ಗುರುಗಳಿಗೆ ದಾನ ಮಾಡಿದ ಹೆಬ್ಬೆಟ್ಟಿನ ದನ ಕಾಯುವ ಹುಡುಗ ಮುಂದಿನ ಭವದಲ್ಲಿ ಶ್ರುತ ಪಾರಗಾಮಿ ಮಹಾನ್ ದಿಗಂಬರಾಚಾರ್ಯ ಆದರು.